ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಹಾಗೆಯೇ ತಮ್ಮ ಸಹಾಯ ಹಸ್ತ ನನ್ನ ಮಸ್ತಕದ ಮೇಲಿರಲಿ. ತಮ್ಮ ಪ್ರೀತಿಯ ಅಪ್ಪುಗೆ ನನಗಿರಲಿ. ನಿಮ್ಮ ಕೃಪಾಶೀರ್ವಾದ ನನಗಿರಲಿ. ನೀವು ನನಗೆ ನೀಡುತ್ತಿರುವ ಬೆಂಬಲ ಕೇವಲ ನನ್ನ ಬೆಂಬಲ ಮಾತ್ರ ಅಲ್ಲ, ಅದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ನೀಡುತ್ತಿರುವ ಬೆಂಬಲ. ಎಲ್ಲ ಗೋಧಿ ಮೀಡಿಯಾದ ನಡುವೆ ಒಂದು ಸ್ವತಂತ್ರ ಪತ್ರಿಕೋದ್ಯಮ ಹೇಗೆ ನಡಿಬೇಕು, ಹೇಗೆ ಮಾತನಾಡಬೇಕು ಅನ್ನೋದಕ್ಕೆ ಮಾದರಿ ನಮ್ಮದು. ಇನಿವೆ ಇವತ್ತಿನ ವಿಚಾರಕ್ಕೆ ಬರ್ತೀನಿ. ನೇಹಾ ಹಿರೇಮಠ್ ಅವರ ಹತ್ಯೆಯಾಗಿ ಹೋಗಿದೆ. ರಕ್ತ ಚಿಮ್ಮಿದೆ. ಆಕೆ ಸಾವಿನ ಮನೆ ಸೇರಿದ್ದಾರೆ. ಆದರೆ ಆ ವಿಚಾರ ಏನಿದೆ, ಆ ವಿಚಾರ ನಾಡಿನಾದ್ಯಂತ ಕಾಳ್ಗಿಚ್ಚಿನಂತೆ ಪಸರಿಸಿದೆ. ಎಲ್ಲೆಡೆ BJP ಪ್ರತಿಭಟನೆಗೆ ಕರೆ ನೀಡಿವೆ. ಪ್ರತಿಭಟನೆ ನಡೀತಾ ಇದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದ ತನಿಖೆಯನ್ನು CIDಗೆ ಒಪ್ಪಿಸಿದ್ದಾರೆ. ಹಾಗೆ ಪ್ರಕರಣವನ್ನು ಶೀಘ್ರಗತಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಲಾಗುವುದು ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಈ ನಡುವೆ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಎಲ್ಲ ಬರ್ತಿವೆ. ಹಾಗಿದ್ರೆ ಈ ಪ್ರಕರಣವನ್ನು ನೋಡುವ ಬಗೆ ಯಾವುದು? ಒಂದು ಅರ್ಥ ಮಾಡಿಕೊಳ್ಳಬೇಕಾದ್ದು, ಇದರಲ್ಲಿ ಈ ಘಟನೆಯಲ್ಲಿ ಇಬ್ಬರು ಏನಿದ್ದಾರೆ ಅವರು ಪ್ರತ್ಯೇಕ ಧರ್ಮದವರು ಅನ್ನೋದು. ಇದು ಮೊದಲನೇ ವಿಚಾರ. ಇಬ್ಬರು ಪ್ರತ್ಯೇಕ ಧರ್ಮದವರು. ಒಂದು ಧರ್ಮದ ಒಬ್ಬ ವ್ಯಕ್ತಿ ಇನ್ನೊಂದು ಧರ್ಮಕ್ಕೆ ಸೇರಿದವರನ್ನು ಹತ್ಯೆ ಮಾಡಿದ್ದಾನೆ. ಹಾಗಿದ್ದರೆ ಈ ಹತ್ಯೆಯ ಕಾರಣಗಳೇನು? ಸಾಮಾನ್ಯ ಮನುಷ್ಯರಾಗಿ ನಮಗೆ ಕಾರಣಗಳು ಗೊತ್ತಿಲ್ಲ. ಆದರೆ ರಾಜಕಾರಣಿಗಳು ತಮ್ಮ ನಂಬಿಕೆಗೆ ತಕ್ಕಂತೆ ತೀರ್ಮಾನಕ್ಕೆ ಬಂದಿದ್ದಾರೆ. ಮಾಧ್ಯಮಗಳು ತಮ್ಮದೇ ಆದ ತೀರ್ಮಾನಕ್ಕೆ ಬಂದಿವೆ. ಯಾಕೆಂದರೆ ಮಾಧ್ಯಮ ಇತ್ತೀಚಿನ ವರ್ಷಗಳಲ್ಲಿ ಅವರು ವಿಚಾರಣೆಗೆ ಮೊದಲೇ ತೀರ್ಪು ಕೊಡುವ ನ್ಯಾಯಾಧೀಶರಾಗಿ ಬದಲಾಗಿದ್ದಾರೆ. ಅವರು ನ್ಯಾಯದಾನವನ್ನು ಮಾಧ್ಯಮಗಳು ಮಾಡಿಬಿಡ್ತವೆ, TV ಚಾನಲ್ಗಳು. ನಂತರ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಈ ಪ್ರಕರಣದಲ್ಲೂ ಅದೇ ಆಗ್ತಾ ಇದೆ. ಒಂದೆಡೆ ಮಾಧ್ಯಮ, ಮತ್ತೊಂದೆಡೆ ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷವೊಂದರ ಮನಸ್ಥಿತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿರುವ ಮಾಧ್ಯಮ. ಸೊ ಈ ಮಾಧ್ಯಮ ಮತ್ತು ರಾಜಕೀಯ ಪಕ್ಷವೊಂದರ ಪ್ರಕಾರ ಇದು ಲವ್ ಜಿಹಾದ್ ಅಂತ. ಲವ್ ಜಿಹಾದ್ ಅನ್ನುವ ಈ ಶಬ್ದ ಹೇಗೆ ಬಂತು, ಏನು ಬಂತು ಅನ್ನುವ ವಿವರಣೆಗೆ ನಾನು ಹೋಗಲ್ಲ. ಲವ್ ಜಿಹಾದ್ ಅಂದರೆ ಯಾವುದೋ ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಆಕೆಯನ್ನು ತಮ್ಮ ಧರ್ಮಕ್ಕೆ ಮತಾಂತರಿಸುವುದು. ಜಿಹಾದ್ ಅನ್ನುವುದು ಆ ಧರ್ಮದಲ್ಲಿ ಬರುವಂಥದ್ದು. ಸೊ ಲವ್ ಜಿಹಾದ್ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ BJP ನಾಯಕರುಗಳು, ಕಾರ್ಯಕರ್ತಗಳು, ಪ್ರತಿಭಟನಾಕಾರರು. ಮಾಧ್ಯಮ ಕೂಡ ಇದೇ ಮನಸ್ಥಿತಿಯಲ್ಲಿದೆ, ಇದು ಲವ್ ಜಿಹಾದ್ ಅಂತ. ಸೊ ಹಾಗಿದ್ರೆ ಇದು ಲವ್ ಜಿಹಾದ್ ಪ್ರಕರಣವ ಹೌದು ಅಲ್ವಾ? ಇದು ಮೊದಲನೇ ಪ್ರಶ್ನೆ. ಇದಕ್ಕೆ ಬೇಕಾದ ಬೇಸ್ ಒಂದು ಅಂಶ ಅಂದರೆ, ಹುಡುಗ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವನು, ಹುಡುಗಿ ಹಿಂದೂ ಲಿಂಗಾಯತ್ಗೆ ಸೇರಿದವನು. ಆಕೆ ಹೆಸರು ನೇಹಾ ಹಿರೇಮಠ್, ಆತ ಫಯಾಸ್ ಅಂತ. ಸೊ ಇವರಿಬ್ಬರು ಕೂಡ ಕಾಲೇಜಿನಲ್ಲಿ ಓದ್ತಾ ಇದ್ದವರು. ಈಗ ಇಲ್ಲ, ಮೊದಲು ಕಾಲೇಜಿನಲ್ಲಿ ಓದ್ತಾ ಇದ್ದವರು, ಅಂದರೆ ಪರಿಚಯಸ್ಥರು ಅನ್ನೋದು ನಿಜ. ಇವರು ಪರಿಚಯಸ್ಥರಾಗಿದ್ದರೆ ಅವರ ನಡುವೆ ಪ್ರೀತಿ ಇತ್ತ ಅನ್ನೋದು ಬಹಿರಂಗಗೊಳ್ಳಬೇಕಾದ್ದು. ಪ್ರೀತಿ ಇದ್ದರೆ ಆತ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಿ ಆಕೆಯನ್ನು
ಇನ್ನೊಂದು ಧರ್ಮಕ್ಕೆ ಮತಾಂತರಿಸುವ ಕೆಲಸವನ್ನು ಮಾಡಿದ ಅನ್ನೋದು ಎರಡನೇ ಪ್ರಶ್ನೆ. ಅವರ ನಡುವೆ ಏನೇ ಇರಲಿ ಹಲವಾರು ಚಿತ್ರಗಳು, ಭಾವಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿವೆ, ಫೇಸ್ಬುಕ್ನಲ್ಲಿ ಬಂದಿವೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ದಿನ ಇಡೀ ನಾಡು ಎದ್ದು ನಿಂತಿದೆ. ನೇಹಾ ಅನ್ಯಾಯ ಆಗಿದೆ ಅನ್ನುವಂತಹ ಮಾತು ಕೇಳಿಬರ್ತಿದೆ. BJP ಈ ಚುನಾವಣಾ ಸಂದರ್ಭದಲ್ಲಿ ಈ ವಿಚಾರವನ್ನು ತನ್ನ ವಿಚಾರವನ್ನಾಗಿ ತೆಗೆದುಕೊಂಡಿದೆ. ರಾಜ್ಯ BJP ಅಧ್ಯಕ್ಷರಿಂದ ವಿಜಯೇಂದ್ರರಿಂದ ಪ್ರಾರಂಭವಾಗಿ ಯತ್ನಾಳ್ ಎನ್ನುವ ನಾಲಿಗೆಯ ಮೇಲೆ ಬದುಕುವ ಶಾಸಕರೇನಿದ್ದಾರೆ ಅವರವರಿಗೆ ಎಲ್ಲರೂ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಈ ನಡುವೆ ಹುಬ್ಬಳ್ಳಿಯ ಮುಸ್ಲಿಂ ಜನಾಂಗ ಕ್ಷಮೆ ಯಾಚನೆ ಮಾಡಿ ಆಗಿದೆ. ಆತ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ಅಂತ ಹೇಳಾಗಿದೆ. ಎಲ್ಲ ರೀತಿಯ ಹೇಳಿಕೆಗಳು ಬಂದ್ಬಿಟ್ಟಿವೆ. ಹಾಗಿದ್ರೆ ಈ ಪ್ರಕರಣ ಏನು? ಈ ಪ್ರಕರಣವನ್ನು ಎತ್ತ ಒಯ್ಯಲಾಗ್ತಾ ಇದೆ. ಈ ಪ್ರಕರಣ ತನಿಖೆಯಾಗುವವರೆಗೆ ರಾಜಕೀಯ ಪಕ್ಷಗಳಿಗೆ ಸುಮ್ಮನಿರೋದಕ್ಕೆ ಏನು ದಾಡಿ BJPಗೆ? ತಕ್ಷಣ ರಸ್ತೆಗೆ ಇಳಿದಿದ್ದು ಯಾಕೆ? ಇದನ್ನು ಲವ್ ಜಿಹಾದ್ ಅನ್ನುವ ತಿರುವನ್ನು ಅದಕ್ಕೆ ಕೊಡೋಕ್ಕೂ ಯತ್ನ ಮಾಡಿದ್ದು ಯಾಕೆ? ಆತ ಒಬ್ಬ ಹುಚ್ಚ ಪಾಗಲ್ ಪ್ರೇಮಿ ಇರಬಹುದು. ಪ್ರೇಮಿಗಳು ಹುಚ್ಚರಾಗಿರ್ತಾರೆ. ಆದರೆ ಕೆಲವರು ಹುಚ್ಚು ಪ್ರೇಮಿಗಳಿರ್ತಾರೆ. ಕೆಲವು ಪ್ರೇಮಿಸಿದ ಮೇಲೆ ಹುಚ್ಚರಾಗ್ತಾರೆ. ಇದು ಹೇಗೋ ಆಗಿರಬಹುದು. ಆತ ಪಾಗಲ್ ಪ್ರೇಮಿ ಅನ್ನೋದ್ರ ಅನುಮಾನ ಬೇಕಾಗಿಲ್ಲ. ಕಾನೂನು ಯಾವ ರೀತಿಯ ಶಿಕ್ಷೆಯನ್ನು ಕೊಡುತ್ತೋ ಆ ಶಿಕ್ಷೆಯನ್ನು ಆ ಫಾದರ್ ಕೊಡಲೇಬೇಕು. ಯಾಕೆಂದರೆ ಅವನ ಈ ಕೃತ್ಯ ಏನಿದೆ ಚುನಾವಣೆಯ ಸಂದರ್ಭದಲ್ಲಿ ಆತ ಆ ಕೃತ್ಯವನ್ನು ಯಾವ ರೀತಿ ಅದಕ್ಕೆ ತಿರುವು ಕೊಟ್ಟಿದ್ದಾನೆ ಈ ದುಷ್ಟ ಅಂತ ಅಂದರೆ, ಆತನ ಕೃತ್ಯದಿಂದಾಗಿ ಇಡೀ ಪ್ರಕರಣ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ರೂಪ ಪಡೆಯುವುದು ಮಾತ್ರ ಅಲ್ಲ, ಇಡೀ ಅವನು ಹುಟ್ಟಿರುವ ಸಮುದಾಯ ಟಾರ್ಗೆಟ್ ಆಗ್ತಿದೆ. ಒಂದು ಕಡೆ ಅದನ್ನ ರಾಜಕೀಯವಾಗಿ ಬಳಸಲಾಗ್ತಾ ಇದೆ, ಇನ್ನೊಂದು ಕಡೆ ಅವನ ಸಮುದಾಯ. ಮತ್ತೆ ಈ ಲವ್ ಜಿಹಾದ್ ಅನ್ನುವ ಶಬ್ದ ಚುನಾವಣೆಯ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂತೆ ಆತ ಮಾಡಿದ್ದಾನೆ. ಅದರ ನಡುವೆ ಚುನಾವಣೆ ವಿಚಾರದ ಇಲ್ಲದೆ ಕಂಗೆಟ್ಟು ಹೋಗಿದ್ದಂಥ ಪ್ರಧಾನಿ ಮೋದಿಯವರು ಇಂಡೈರೆಕ್ಟ್ಲಿ ಕರ್ನಾಟಕದಲ್ಲಿ ಹೀಗಾಗ್ತಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡುವುದಕ್ಕೆ ಇದನ್ನ ಬಳಸ್ಕೊತಿದ್ದಾರೆ. ಈ ಪಾಗಲ್ಲು ಹುಚ್ಚ ಪ್ರೇಮಿ ಹೌದಲ್ಲೋ ಗೊತ್ತಿಲ್ಲ. ಈ ಹುಚ್ಚ ಮಾಡಿರುವ ಕೆಲಸ ಒಂದು ತನ್ನ ಸಮುದಾಯವನ್ನು ಬಲಿ ಕೊಡ್ತಾ ಇದ್ದಾನೆ, ಇನ್ನೊಂದು ಕಾಂಗ್ರೆಸ್ ಪಕ್ಷವನ್ನು ಬಾಯಿ ಮುಚ್ಚಿಸ್ತಾ ಇದ್ದಾನೆ. ಕಾಂಗ್ರೆಸ್ ಪಕ್ಷ ಮಾತನಾಡದಿರುವ ಸ್ಥಿತಿಯನ್ನು ತಂದಿದ್ದಾನೆ. ಯಾಕಂದರೆ ಅವರು ಕನ್ವಿನ್ಸ್ ಮಾಡಿದರೆ ಜನ ಕನ್ವಿನ್ಸ್ ಆಗದಷ್ಟು ಅವರು ಸುಳ್ಳನ್ನು ಭ್ರಮೆಯನ್ನು ಇನ್ನೊಂದು ನಂಬಿ ಅದರ ಒಳಗಡೆ ಇದ್ದಾರೆ. ಎಲ್ಲರಿಗೂ ಕೂಡ BJP ಪ್ರತಿಭಟನೆ ಮಾಡಿದ ನಿಜ, ಇದು ಲವ್ ಜಿಹಾದ್ ಅನ್ನುವ ಒಂದು ತೀರ್ಮಾನಕ್ಕೆ ಬರುವಂತೆ ಮಾಡಲಾಗಿದೆ. ಇದು ಕೂಡ ಈ ಘಟನೆಯ ಪರಿಣಾಮ ಅಂತ. ಅದರ ಜೊತೆಗೆ ಎರಡೂ ಕುಟುಂಬಗಳಿಗೆ ಪರಸ್ಪರ ಪರಿಚಯ ಇತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಎರಡೂ ಕುಟುಂಬದವರು ಮಾತನಾಡೋದು ನೋಡಿದರೆ ಅವರಿಗೆ ಪರಿಚಯ ಇತ್ತು, ಅವರಿಗೆ ಗೊತ್ತಿತ್ತು. ಅದರ ಜೊತೆಗೆ ಘಟನೆ ನಡೆದ ಸಂದರ್ಭದಲ್ಲಿ ಆ ಹುಡುಗಿಯ ತಾಯಿ ಹತ್ತಿರದಲ್ಲೇ ಇಲ್ಲಂತೆ. ಅಂದರೆ ಆಕೆಯೂ ಅಲ್ಲೂ ಹೋಗಿದ್ದರು. ಇದು ಆದ ಮೇಲೆ ಈ ಘಟನೆ ಏನಿದೆ, ಆತ ಇರಿದು ಕೊಂದದ್ದು ಆ ಹಿಂಸಾ ಪ್ರವೃತ್ತಿ ಯಾಕೆ ಬರುತ್ತಾ ಇದೆ, ಇದು ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕು. ಈ ಘಟನೆ ನಡೆದ ಸಂದರ್ಭದಲ್ಲೇ ಇನ್ನೊಂದು ಘಟನೆ ನಡೆದ ಬಗ್ಗೆ ಹೇಳಲಾಗ್ತಾ ಇದೆ. ಅದು ರಿವರ್ಸ್. ಅವರು ಅಲ್ಪಸಂಖ್ಯಾತರ ಹುಡುಗಿ ಮತ್ತು ಬಹುಸಂಖ್ಯಾತರ ಹುಡುಗ, ಇದೇ ರೀತಿಯ ಆರೋಪಗಳು ಬರ್ತವೆ. ಆದರೆ ಆ ಪ್ರಕರಣದ ಬಗ್ಗೆ ಸಮಾಜದಲ್ಲಿ ಚರ್ಚೆ ನಡೀತಾ ಇಲ್ಲ, ಯಾಕಂದರೆ ಹುಡುಗ ಅಲ್ಪಸಂಖ್ಯಾತರವನಲ್ಲ. ಈ ಪ್ರಕರಣದಲ್ಲಿ ಹುಡುಗ ಅಲ್ಪಸಂಖ್ಯಾತರಾಗಿರುವನು. ಆದ್ದರಿಂದ ಮಾಧ್ಯಮಗಳು ಸಂಪೂರ್ಣವಾಗಿ ಇದನ್ನು ಎತ್ತಿಕೊಂಡು ಇದನ್ನು ಲವ್ ಜಿಹಾದ್ ಅಂತ ಸಾಬೀತುಪಡಿಸುವುದಕ್ಕೆ ಹೊರಟಿದ್ದಾರೆ. ಇದರಲ್ಲಿ ರಾಜ್ಯ ಮಟ್ಟದ ಮಾಧ್ಯಮಗಳು ಇವೆ, ರಾಷ್ಟ್ರ ಮಟ್ಟದ ಮಾಧ್ಯಮಗಳು ಇವೆ. ಇದರ ಮೂಲಭೂತ ಪ್ರಶ್ನೆ ಇರುವುದು, ಇಂಥ ಹತ್ಯೆ ಅನ್ನುವುದು ಏನಿದೆ, ಹತ್ಯೆ ನಡೆಸುವುದು ಅದು ಪ್ರೀತಿಯ ವಿಚಾರಕ್ಕಾಗಲಿ ಬೇರೆ ವಿಚಾರಕ್ಕಾಗಲಿ, ಈ ಹತ್ಯೆ ಆ ಮನಸ್ಥಿತಿ ಎಲ್ಲೆಡೆಗೆ ಸ್ಪ್ರೆಡ್ ಆಗ್ತಾ ಇದೆ.
ಮಾಡುವಂಥದ್ದು ಯುವಕರಲ್ಲಿ. ಅದನ್ನು ತಡೆಗಟ್ಟುವುದಕ್ಕೆ ಏನು ಮಾಡಬೇಕು ಅನ್ನುವುದಕ್ಕೆ ಸಮಾಜದ ಒಳಗಡೆ ಸಮಾಜ ಚಿಂತಕರು ಇನ್ನೊಬ್ಬರು ಚರ್ಚೆ ಮಾಡಬೇಕಾಗಿದೆ. ಅದನ್ನು ನಾವೊಂದು ಚಿಂತೆ ಮಾಡ್ತಾ ಇಲ್ಲ. ಸೊ ಇದು ಲವ್ ಜಿಹಾದ್ ಅನ್ನುವ ತೀರ್ಮಾನಕ್ಕೆ ಬಂದಿದ್ದರಿಂದ ಎಲ್ಲ ವಿಚಾರಗಳು ಕೂಡ ಆ ಕಡೆನೇ ಎಳೆದೊಯ್ಯಲಾಗುತ್ತೆ. ಇದು ಇಲೆಕ್ಷನ್ ಟೈಮ್, ಚುನಾವಣೆ ಸಂದರ್ಭದಲ್ಲಿ. ಸೊ ಇದರಿಂದ ಕಾಂಗ್ರೆಸ್ ಭಾಳ ಗಂಭೀರವಾದ ಪರಿಸ್ಥಿತಿ ಸಿಕ್ಕಾಕೊಂಡಿದೆ ಅಂತ ಅವರು ಮಾತನಾಡೋಕೆ ಹೋದರೆ, ಇವರು ಅಲ್ಪಸಂಖ್ಯಾತರ ಪರವಾಗಿರುವವರು, ಕೇವಲ ಅಲ್ಪಸಂಖ್ಯಾತರು ಅಂತ ಹೇಳೋದಿಲ್ಲ, ಭಯೋತ್ಪಾದಕರು ಮತ್ತು ಲವ್ ಜಿಹಾದ್ ಪರವಾಗಿರುವ ಕಾಂಗ್ರೆಸ್ ಅಂತ ಎಲ್ಲೆಡೆಗೆ ಸ್ಪ್ರೆಡ್ ಮಾಡಲಾಗುತ್ತೆ. ಇದಕ್ಕೆ ಉತ್ತರ ಕೊಡೋದಕ್ಕೂ ಕಾಂಗ್ರೆಸ್ನವ್ರಿಗೆ ಕಾರಣ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹುತೇಕ ಮಂತ್ರಿಗಳು ಇನ್ನೊಬ್ಬರು ಮಾತನಾಡೋದ ಸ್ಥಿತಿ ತಲುಪಿದ್ದಾರೆ. ಯಾಕಂದರೆ ಅವ್ರ ಸುತ್ತಮುತ್ತಲೂ ಎಲ್ಲ ಅವರ ಮಾಧ್ಯಮ ಸಲಹೆಗಾರರು ಇವರೆಲ್ಲರೂ ಬಹುತೇಕ ಇರುವವರು BJP ಮನಸ್ಥಿತಿಯವರೇ. ಅಂಥವ್ರನ್ನೇ ಕಾಂಗ್ರೆಸ್ ಸರ್ಕಾರದವರು ತಂದು ಉಳಿಸ್ಕೊಂಡಿದ್ದಾರೆ. ಪ್ರತಿ ಮುಖ್ಯಮಂತ್ರಿಯಿಂದ ಪ್ರತಿ ಮಂತ್ರಿಗಳ ಹತ್ತಿರ BJP ಮನಸ್ಥಿತಿಯ ಮಾಧ್ಯಮ ಸಲಹೆಗಾರಿದ್ದಾರೆ. ಅವರು ಕಾಂಗ್ರೆಸ್ಸಿಗೆ ಏನು ಹೆಲ್ಪ್ ಮಾಡಲ್ಲ. ಅವರು ಸಾಧ್ಯ ಆದರೆ ಕಾಂಗ್ರೆಸ್ಸಿಗೆ ಗೂಟ ಹೊಡೆಯೋದಕ್ಕೆ ಇರೋರು, ಇವರಿಗೆ ಅರ್ಥ ಆಗಲ್ಲ. ಮತ್ತು ಮೂಲಭೂತವಾಗಿ ನಾಗ್ಪುರ ಸಂಸ್ಕೃತಿಯಿಂದ ಬಂದಂಥವರು. ಸೊ ಅವರಿಗೂ ಆಂತರಿಕವಾಗಿ ಏನು BJP ಮಾಡ್ತಿದ್ದಾರೋ ಆ ಕೆಲಸ ಇಷ್ಟ ಆಗುತ್ತೆ. ಅವರಿಗೆ ಬೆಂಕಿ ಹಚ್ಚುವುದು ಬೇಕು. ಆದ್ದರಿಂದ ನಿಜವಾದ ಇಂತಹ ಘಟನೆಯನ್ನು ಕೌಂಟರ್ ಮಾಡೋದಕ್ಕೆ ಬೇಕಾದ ಸಲಹೆಗಳನ್ನು ಈ ಮಾಧ್ಯಮ ಸಲಹೆಗಾರರಿಗೆ ಯಾರೂ ಕೂಡ ಈ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಕೊಡ್ತಾ ಇಲ್ಲ. ಅವರು ನಿಸ್ಸಹಾಯಕರಾಗಿ ಈಗ ಕೊಡ್ತಿದ್ದಾರೆ. ಯಾಕೆಂದರೆ ಇದು ಇನ್ನೂ ಸ್ಪ್ರೆಡ್ ಆದರೆ ಅದು ರಾಜಕೀಯವಾಗಿ ಬೇರೆ ಪರಿಣಾಮ ಬೀರುತ್ತೆ. ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಇನ್ನೊಂದು ಮೂಲಕ ಸಮಾಜದ ಬಡವರ ಪರವಾಗಿ ಏನು ಕೆಲಸ ಮಾಡ್ತೋ ಅದನ್ನು ಈ ಧರ್ಮದ ವೆಫನ್ ಇದೆಯಲ್ಲ, ಧರ್ಮದ ಆಯುಧ ಇದೆಯಲ್ಲ, ಅದು ನಾಶಪಡಿಸ್ಬಿಡುತ್ತೆ. ಬಹುತೇಕ ಬಹುಸಂಖ್ಯಾತರು ಒಂದಾಗ್ತಾರೆ. ಈಗ ಈ ನೇಹಾ ಹಿರೇಮಠ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿರುವುದರಿಂದ ಲಿಂಗಾಯತರನ್ನು ಒಗ್ಗೂಡಿಸೋ ಕೆಲಸವನ್ನು BJP ಸ್ಟಾರ್ಟ್ ಮಾಡಿದೆ. ಏನು ಲಿಂಗಾಯತರು BJPಯನ್ನು ಬಿಟ್ಟು ಹೋಗಿದ್ದರೋ ಅವರನ್ನು ಮತ್ತೆ ಒಗ್ಗೂಡಿಸ್ತಾ BJP ಬೆಂಬಲಿಗರಾಗಿ ಪರಿವರ್ತಿಸೋದು, ಆ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಲಿಂಗಾಯತರ ಬೇರೆ ಬೇರೆ ಸ್ವಾಮಿಗಳನ್ನು ಕರೆದು ಇನ್ನೊಂದು ಮಾಡಿ ಮೀಟಿಂಗ್ಗಳನ್ನು BJP ಮಾಡ್ತಾಯಿದೆ. ಆ ಮೂಲಕ ಏನು ಲಾಸ್ ಆಗಿತ್ತು ಆ ಲಾಸ್ ತುಂಬಿಕೊಳ್ಳುವ ಯತ್ನವನ್ನು BJP ಮಾಡ್ತಿದೆ. ಈ ನೇಹಾ ಮರ್ಡರ್ ಕೇಸ್ ಏನಿದೆ ಆ ಕಾರಣಕ್ಕಾಗಿ ಅವತ್ತು ಅವನು ಎಷ್ಟು ಬಾರಿ ಚುಚ್ಚಿ ಆ ಪುಟ್ಟ ಮಗುವನ್ನು ಕೊಂದನಂತೆ. ಇವತ್ತು ಈಗ ಇದಾದ ಮೇಲೆ 5 ದಿನಗಳು ಕಳೆದಿವೆ. ಪ್ರತಿದಿನ ನೇಹಾ ಹಿರೇಮಠರ ಹತ್ಯೆ ನಡೀತಾ ಇದೆ. ಒಂದು ಕಡೆ ರಾಜಕಾರಣಿಗಳು ಈ ಹತ್ಯೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮಾಧ್ಯಮಗಳು ಹತ್ಯೆ ಮಾಡ್ತಿವೆ. ಪ್ರತಿದಿನ ಪ್ರತಿ ಕ್ಷಣ ಈ ಹತ್ಯೆ ನಡೀತಾ ಇದೆ ನೇಹಾ ಹಿರೇಮಠದ್ದು. ನೇಹಾ ಹಿರೇಮಠರ ಹತ್ಯೆ ಮಾತ್ರ ಅಲ್ಲ, ಪ್ರತಿಪಕ್ಷವಾದ ಕಾಂಗ್ರೆಸ್ ಏನಿದೆ ಅದರ ಶಕ್ತಿಯನ್ನು ಅಡಗಿಸುವ, ಆ ಕಾಂಗ್ರೆಸ್ಸನ್ನು ಶವವನ್ನಾಗಿ ಮಾಡುವ ಒಂದು ಹತ್ಯೆ ನಡೀತಾ ಇದೆ. ಅದರ ಜೊತೆಗೆ ಮಾಧ್ಯಮಗಳ ನೈತಿಕತೆಯ ಹತ್ಯೆ ಆಗ್ತಾಯಿದೆ. ಮಾಧ್ಯಮಗಳು ಸಂಪೂರ್ಣವಾಗಿ BJP ಮತ್ತು ಮೋದಿ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಮತ್ತು ಇದನ್ನು ಲವ್ ಜಿಹಾದ್ ಅಂತ ಪರಿವರ್ತಿಸಿ ಆದಷ್ಟು ಬೇಗ ಜನರ ಮುಂದೆ ಇಟ್ಟು ಇದು ಲವ್ ಜಿಹಾದ್ ಅಂತ ಎಲ್ಲರಿಗೂ ಅನಿಸಿದರೆ ಸಾಕು. ತಮ್ಮ ಬಾಸ್ ಏನಿದ್ದಾರೆ ಮೋದಿ ಆ್ಯಂಡ್ ಕಂಪ್ನಿ, ಅವರಿಗೆ ಲಾಭ ಆಗುತ್ತೆ, ಅವರ ಪಕ್ಷಕ್ಕೆ ಲಾಭ ಆಗುತ್ತೆ, ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ಸೊ ಅದರಿಂದ ಇಂಡೈರೆಕ್ಟ್ಲಿ ಇದು ಜನತಂತ್ರದ ಹತ್ಯೆ ಕೂಡ ಈ ಘಟನೆ ನಂತರ ಆಗ್ತಾ ಇದೆ. ಅಂದರೆ ಜನ ಎಲ್ಲವನ್ನು ಮರೆತು ಸ್ವತಂತ್ರವಾಗಿ ಆಲೋಚಿಸಿ ಮತದಾನ ಮಾಡದಂಥ ವಾತಾವರಣ ಸೃಷ್ಟಿಸೋದು ರಿಲಿಜನ್ ಅಂತ ಅಂದ್ಬಿಟ್ಟು ಅವರನ್ನ ಆಲೋಚನಾ ಕ್ರಮಕ್ಕೆ ಈ ಧರ್ಮದ ಅಪೀಮನ್ನು ತುಂಬುವಂಥ ಕೆಲಸ ಇದು ಮಾಧ್ಯಮ ಮಾಡ್ತಾ ಇದೆ. ಸೊ ಇಟ್ ಈಸ್ ಟು ಡೇಂಜರಸ್. ಇದು ಬಹಳ ಅಪಾಯಕಾರಿಯಾದದ್ದು. ಆ ಕೆಲಸ ಆಗುವಂತೆ ಕಾಣುತ್ತೆ. ಅದರಿಂದ ದಯವಿಟ್ಟು ಆ ನೇಹಾ ಹಿರೇಮಠರ ಹತ್ಯೆಯನ್ನು ಪ್ರತಿದಿನ ಮಾಡೋದನ್ನು ನಿಲ್ಲಿಸಿ, ರಾಜಕೀಯ ಪಕ್ಷಗಳನ್ನು, ಕಾಂಗ್ರೆಸ್ಸನ್ನು, ಜನತಂತ್ರವನ್ನು ಹತ್ಯೆ ಮಾಡೋದನ್ನು ನಿಲ್ಲಿಸಿ, ಬಹುಸಂಖ್ಯಾತ ಜನಸಮುದಾಯವನ್ನು ಒಗ್ಗೂಡಿಸುವ ಸಲುವಾಗಿ ಯಾರನ್ನೋ ಟಾರ್ಗೆಟ್ ಮಾಡ್ತಾ ವರ್ತಿಸುವಂಥದ್ದರ ಮಾಧ್ಯಮಗಳು ನಿಲ್ಲಿಸಲಿ ಅಂತ ಹೇಳ್ತಾ
ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ನಿಮ್ಮ ಬೆಂಬಲ ನನ್ನ ಮೇಲೆ ಸದಾ ಇರಲಿ. ನಿಮ್ಮ ಕೃಪಾಶೀರ್ವಾದ ಪ್ರೀತಿ ನನಗೆ ಇರಲಿ. ಬೆಂಬಲದ ಮೂಲಕ ನಾನು ಉಳಿಸಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.